ಓಂ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ಬಂಧುಗಳೇ, ನನ್ನಲ್ಲಿ ಸಾಕಷ್ಟು ಜನ ಮೆಸೇಜ್ ಹಾಕಿದ್ರಿ, ಕಾಲ್ ಮಾಡಿದ್ರಿ, ನೀವು ಕೇಳ್ತಾ ಇದ್ರಿ, ಆಚಾರ್ಯ ಮದುವೆಗೆ ಸಂಬಂಧಪಟ್ಟಾಗೆ ವಿಶೇಷ ಯಂತ್ರಗಳು ಯಾವ್ದಾದ್ರು ಇದೆಯಾ ಅಂತ ಕೇಳಿದ್ರಿ. ಖಂಡಿತ ಇದೆ. ಸಾಕಷ್ಟು ಜನ ಅಂದರೆ ಸಾಕಷ್ಟು ಜನ ಇದ್ರದ್ದು ಸಖತ್ತು ನನಗೆ ಫೋನ್ ಕಾಲ್ಸ್ಗಳು, ಮೆಸೇಜ್ಗಳು ತುಂಬ ಬರುತ್ತೆ. ಕೇಳ್ತಾರೆ, ಜಾತಕದಲ್ಲಿ ಯಾವ ದೋಷಗಳು ಇಲ್ಲ, ಮದುವೆ ಆಗ್ತಾ ಇಲ್ಲ, ಯಾವ ಹೆಣ್ಣು ಸೆಟ್ ಆಗ್ತಾ ಇಲ್ಲ, ಅಥವಾ ಗಂಡು ಸೆಟ್ ಆಗ್ತಾ ಇಲ್ಲ, ಜಾತಕ ಸೆಟ್ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ ಗುರುಗಳೇ ಅಂತ. ಇದೆಲ್ಲ ಕೆದಕ್ತಾ ಹೋದರೆ ತುಂಬ ಸಿಗತ್ತೆ. ಆದರೆ ಅದಕ್ಕೆ ಪರಿಹಾರ ಹುಡುಕ್ಲಿಕ್ಕೆ ಪ್ರಯತ್ನ ಪಡೋಣ. ಇದಕ್ಕೆ ನಾನು ನಿಮಗೆ ಒಂದು ಸೂಕ್ತವಾದ ಪರಿಹಾರ ಅಂತ ಹೇಳಿದ್ರೆ ಪೂಜನೀಯ ಯಂತ್ರ. ಪರ್ಟಿಕ್ಯುಲರ್ಲಿ ಮದುವೆಗೇ ಅತಿ ಶೀಘ್ರವಾಗಿ ಕಲ್ಯಾಣ ಪ್ರಾಪ್ತಿಗಾಗಿ ನೀವು ಆ ಒಂದು ಪೂಜನೀಯ ಯಂತ್ರವನ್ನು ಧಾರಣೆ ಮಾಡೋದನ್ನ ಪೂಜಿಸೋದ್ರಿಂದ, ಅದು 48 ದಿನನೋ ಅಥವಾ 108 ದಿವಸನೋ ಅಥವಾ ಆ ಒಂದು ಜಾತಕವನ್ನು ನೋಡಿದಾಗ ಎಷ್ಟು ದಿವಸ ಅವರಿಗೆ ಪರಿಣಾಮ ಬೇಕಾಗುತ್ತೆ ಅಷ್ಟು ದಿವಸ ಯಂತ್ರವನ್ನು ಪೂಜಿಸಿದಾಗ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಶಕ್ತಿ ಅದರಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಆ ಹೊರಹೊಮ್ಮಿದಾಗ ಅದು ನಿಮಗೆ ಅತಿ ಶೀಘ್ರವಾಗಿ ಮದುವೆ ಕಾರ್ಯಕ್ಕಿರ್ತಕ್ಕಂತಹ ಯಾವುದಾದ್ರೂ ಅಡೆತಡೆಗಳಿದ್ದರೆ ಅದು ನಿವಾರಣೆ ಮಾಡುತ್ತೆ. ಅಗೋಚರವಾಗಿರ್ತಕ್ಕಂಥ ಅಡೆತಡೆಗಳಿದ್ದರೆ ನಿವಾರಣೆ ಮಾಡುತ್ತೆ. ಇನ್ನು ಎರಡನೇದಾಗಿ ಸಂತಾನಕ್ಕೆ ನೀವು ನಂಬಲು ಅಸಾಧ್ಯ. ಸಾಕಷ್ಟು ಹೇಳಿದರೆ, ಗುರುಗಳೇ ನಾವು ಇಬ್ಬರು ಮಗು ಪಡೆಯುವಂಥ ವಿಚಾರದಲ್ಲಿ ಎಲ್ಲೂ ಪರ್ಫೆಕ್ಟ್ ಆಗಿದ್ದೀವಿ, ಡಾಕ್ಟ್ರು ವೆರಿ ಗುಡ್ ಸರ್ಟಿಫಿಕೇಟನ್ನು ಕೊಟ್ಟುಬಿಟ್ಟಿದ್ದಾರೆ, ಆದರೆ ಮಕ್ಕಳಾಗ್ತಿಲ್ಲ, 6 ವರ್ಷ ಆಯಿತು, 7 ವರ್ಷ ಆಯಿತು, 8 ವರ್ಷ ಆಯಿತು, 10 ವರ್ಷ ಆಯಿತು ಅಂತ ಹೇಳ್ತಾರೆ. ಆದರೆ ಈ ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಈ ಅಗೋಚರ ಶಕ್ತಿಯನ್ನು ಎಲ್ಲೋ ಒಂದು ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ, ಎಲ್ಲೋ ಒಂದು ಅಡೆತಡೆ ಮಾಡ್ತಾ ಇದೆ. ಈ ಎಲ್ಲೋ ಒಂದು ಅಡೆತಡೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಸಂತಾನ ಪ್ರಾಪ್ತಿಗಾಗಿ ಒಂದು ಯಂತ್ರವನ್ನು ಆ ಗಂಡ ಹೆಂಡತಿ ಇಬ್ಬರು ಪೂಜಿಸಿದರೆ, ಈ ಯಂತ್ರ ಅಥವಾ ಮದುವೆಗೆ ಮತ್ತು ಸಂತಾನಕ್ಕೆ ಯಂತ್ರಗಳಿದೆಯಲ್ಲ, ಅದು ಪರ್ಟಿಕ್ಯುಲರ್ಲಿ ಅವರವರ ಹೆಸರು, ರಾಶಿ, ನಕ್ಷತ್ರದಲ್ಲೇ ರೆಡಿ ಮಾಡಬೇಕು. ರೆಡಿ ಮಾಡುವಾಗಲೇ ಹಾಗಾಗಿ ಅದಕ್ಕೆ ಹೋಮ ಹವನಗಳನ್ನು ಮಾಡಿಬಿಟ್ಟೆ ಕೊಡಬೇಕಾಗತ್ತೆ. ಹಾಗಾಗಿ ಪರ್ಟಿಕ್ಯುಲರ್ಲಿ ವ್ಯಕ್ತಿಗಳು ಯಾರಿದ್ದೀರಿ ಅವರು ನಿಮ್ಮ ರಾಶಿ ನಕ್ಷತ್ರವನ್ನು ನಮಗೆ ಕೊಡಬೇಕು. ಇಲ್ಲಾಂದರೆ ಡೇಟ್ ಆಫ್ ಬರ್ತ್ ಕೊಟ್ಟರು ಸಹ ಅದನ್ನೆಲ್ಲ ಹುಡುಕಿ ನಾನು ಪ್ರಿಪೇರ್ ಮಾಡಿದ್ದು ನಿಮಗೆ ಕೊಡ್ತೇನೆ. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥದ್ದು ಈ ಮದುವೆ ಮತ್ತು ಸಂತಾನ, ಮದುವೆ ಮತ್ತು ಮಗು, ಇವೆರಡನ್ನೂ ಪಡಿಬೇಕಾದ್ರೆ ಪೂಜನೀಯ ಯಂತ್ರಗಳು ತುಂಬ ಫಲಕಾರಿಯನ್ನು ನಿಮಗೆ ಕೊಡುತ್ತೆ. ಆದರೆ ಇದೊಂದು ಪ್ರಯತ್ನ ಪಡಬಾರ್ದು ಯಾಕೆ ಅಂತ ನನ್ನ ಅಷ್ಟೇ ಪ್ರಶ್ನೆ. ಇದೊಂದು ಪ್ರಯತ್ನ ಪಡಿ. ಇದೇ ನಿಮಗೆ ಮಕ್ಕಳು ಮಾಡಿಕೊಡೋದಿಲ್ಲ, ಆದರೆ ಆ ಮಕ್ಕಳಿಗೆ ಪಡೆಯುವಂಥ ವಿಚಾರದಲ್ಲಿರ್ತಕ್ಕಂಥ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಅವಶ್ಯಕವಾಗಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನನ್ನಲ್ಲಿ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ನಂಬರಿಗೆ ನೀವು ಕಾಲ್ ಮಾಡಿ, ಮೆಸೇಜ್ ಮಾಡಿ, ನನ್ನ ವೆಬ್ಸೈಟಿಗೆ ನೀವು ಹೋಗ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.